ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ವರ್ಕ್ಶಾಪ್ ಆನ್ ಜರ್ನಲಿಸಂ ಮತ್ತು ಕಮ್ಯುನಿಕೇಷನ್ ಕಾರ್ಯಕ್ರಮ ನಡೆಯಲಾಯಿತು. ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಮತ್ತು ಎಂಎಸ್ ಫೌಂಡೇಶನ್ ಜರ್ನಲಿಸಂ ಕಮ್ಯುನಿಕೇಷನ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜನೆಯನ್ನ ಕೂಡ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಹಿರಿಯ ಪತ್ರಕರ್ತರು ಸೇರಿ ವಿವಿಧ ಕ್ಷೇತ್ರದ ಸಾಧಕರನ್ನ ಆಹ್ವಾನ ಕೂಡ ಮಾಡಲಾಯಿತು. ಫ್ರೀಡಂ ಟಿವಿ ಕನ್ನಡ ಮಾಧ್ಯಮದ ಪ್ರತಿನಿಧಿಯಾಗಿ ಮುಸ್ತಫಾ ಸಾಹಿಲ್ ಭಾಗವಹಿಸಿದ್ರು. ಜರ್ನಲಿಸಂ ವಿದ್ಯಾರ್ಥಿನಿಯರ ಜೊತೆಗೆ ಮಾಧ್ಯಮ ಕ್ಷೇತ್ರದ ಅನುಭವವನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ಪತ್ರಕರ್ತ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಕೂಲ್ ಆಫ್ ಮೀಡಿಯಾ ಎಜುಕೇಷನಲ್ ದತ್ತಾತ್ರೇಯ ಗುಪ್ತಾ ಇಎನ್ ಪಾಲ್ಗೊಂಡಿದ್ರು. ಇನ್ನು ವೇದಿಕೆಯಲ್ಲಿ ಡೈರೆಕ್ಟರ್ ಆಫ್ ಲ್ಯಾಂಗ್ವೇಜ್ ಡಾಕ್ಟರ್ ಶೋಭಾ ಅವರು ಹಾಗೂ ಎನ್ಸಿಯು ಜರ್ನಲಿಸಂ ಎಚ್ಒಡಿ ಸುಪ್ರಿಯಾ ಅವರು ಕೂಡ ಭಾಗವಹಿಸಿದ್ರು. ಹಾಗೆ ಎಂಸಿಯು ವಾಯ್ಸ್ ಚಾನೆಲ್ಸ್ ಪ್ರೊಫೆಸರ್ ಆಗಿರುವಂತಹ ಮೀರಾ ಬಿಕೆ ಕಾರ್ಯಕ್ರಮ ಆಯೋಜಕರ ಆಗಿರುವಂತಹ ಮುನಿಯಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪಕ್ಕದಲ್ಲಿ ಇನ್ನೊಬ್ರು ಸ್ಟ್ರಾವನ್ನು ಹಾಕಿದ್ರಂತೆ. ಇದು ಬೇಡ. ಜನರೇಷನ್ ಅಥವಾ ಯಾರನ್ನ ಏನ್ ಕರಿತೀವಿ ಅಂದ್ರೆ ಇಟ್ ಇಸ್ ಸೋಷಿಯಲ್ ರೆವಲ್ಯೂಷನ್ ಅಂತ ಕರಿತೀವಿ ಅಥವಾ ಡಿಜಿಟಲ್ ರೆವಲ್ಯೂಷನ್ ಅಂತ ಕರಿತೀವಿ. ನೀವು ಎಲ್ಲೇ ಹೋದ್ರೂ ಕೂಡ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಮಟ್ಟಿಗೆ ಅದೊಂದು ಬೆಳೆದಿದೆ ಅಂದ್ರೆ ನಿಮ್ಗೊಂದು ಗ್ರಾಜುಯೇಷನ್ ಬೇಕು ಅಂತಾನು ಇರೋದಿಲ್ಲ. ಏನ್ ಮಾಡ್ಬೋದು ಅಂದ್ರೆ ಮುನಿಯಪ್ಪ ಬಹಳ ಚೆನ್ನಾಗಿ ಹೇಳಿದ್ರು. ನೀವೊಂದು ಯೂಟ್ಯೂಬಲ್ಲಿ ಇರ್ಬೋದು, ಅದನ್ನ ಸ್ಟಾರ್ಟ್ ಮಾಡ್ಬೋದು. ಅಥವಾ ಕೆಲವರೆಲ್ಲ ಬರೀ ಇನ್ಸ್ಟಾದಲ್ಲೆಲ್ಲ ನಾವು ನೋಡ್ತೀವಿ, ನಮ್ದೇ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮಲ್ಲಿ ಒಬ್ರು ಎಂ.ಕಾಮ್ ಅಲ್ಲಿ ವಿಜಯಲಕ್ಷ್ಮಿ ಅಂತ ಇದ್ರು. ಈಗ ಅವಳು ಯಾವುದಕ್ಕೂ ಒಂದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವಳನ್ನ ಯಾರು ಮಾಡ್ಲಿಂಗಿಗೆ ತಗೊಳ್ಳಿಲ್ಲ, ಬಟ್ ಅವಳೇ ಶುರು ಮಾಡಿದ್ರು. ಅವಳದೇ ಒಂದು ಅಕೌಂಟ್ ಶುರು ಮಾಡಿ ಅಲ್ಲಿ ಯಾವ್ದ್ಯಾವ್ದೋ ತರದ ಒಂದು ಡ್ರೆಸ್ಸಿಂಗ್ ಯಾವ್ದ್ಯಾವ್ದು ಅಂದ್ರೆ ಇಂಡಿಯನ್ ಟ್ರೆಡಿಷನಲ್ ವಿತ್ ಆರ್ನಮೆಂಟ್ಸ್ ಮಾಡ. ಆಮೇಲೆ ಈಗ ಯಾವುದೋ ಒಂದು ಕಂಪನಿ ಅವಳನ್ನ ಅದಕ್ಕೋಸ್ಕರನೇ ತಗೊಂಡಿದೆ. ವೆರಿ ರೀಸೆಂಟ್ಲಿ ಶಿ ಕೇಮ್ ಟು I was planning to take one session for you, but you are here always with me. So anytime they ask me to come, I will come and do it. Because we already have 3 guests for the day. I want you to learn lots of things from them. So let us concentrate on that today. So later on sometime if you can call me, I will come and do one session on employability skills. Okay? For me it's very important for you, as Kushla Madam just now said, when you go out of this college, you have to be employed, right? In these 3 years of post that unless you pay attention, you cannot learn anything. ಹೊರಟೋಗುತ್ತೆ ಅಂತ ಕೇಳಿದ್ದೀರಿ ಅಲ್ವಾ? ಹೊರಟೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲನೂ ಮಾನವ ಸಹಜವಾದಂತಹ ಒಂದು ಕ್ರಿಯೆ. ಸೈಕಾಲಜಿ ಓದಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ. ಲರ್ನಿಂಗ್ ಎಬಿಲಿಟೀಸ್ ಅಂಡ್ ಲಿಸ್ನಿಂಗ್ ಎಬಿಲಿಟೀಸ್ ಅಂತ ಹೇಳ್ಬಿಟ್ಟು ಹೇಳೋಗುತ್ತೆ. ಯಾರಿಗೆ ಲಿಸ್ನಿಂಗ್ ಎಬಿಲಿಟೀಸ್ ಜಾಸ್ತಿ ಇರುತ್ತೋ ಅವ್ರಿಗೆ ಲರ್ನಿಂಗ್ ಎಬಿಲಿಟೀಸ್ ಕೇಳೋದಷ್ಟೇ ಪೇಷನ್ಸ್ ನಮ್ಗೆ ಇಲ್ಲ ಅಂತೇಳಿ ಹೇಳಿದಾಗ ಕಲಿಯುವಂಥದ್ದು ಇಲ್ಲ. ಇದು ಇತ್ತೀಚಿನ ಜನರೇಷನ್ ಇಬ್ಬರು ಮೇಡಮ್ಗಳು ಹೇಳಿದ್ರು, ತುಂಬ ಚೆನ್ನಾಗಿತ್ತು ಅವ್ರು ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಆ ಜನರೇಷನ್ ಗ್ಯಾಪನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳ್ತಾ ಹೋದ್ರು. ಬಹಳಷ್ಟು ಹೇಳ್ತಾ ಹೋದಷ್ಟು ಬುದ್ಧಿವಾದಗಳು ಏನಾಗ್ತಾ ಹೋದ್ರು, ಅತ್ಯಂತ ಕ್ರೂರವಾಗಿ ಕೊಲ್ಲಲಾಗುತ್ತೆ. ಸೊ ಆ ಸೋಚಿಗಳಿಗೂ ನಿಮ್ಮಂಗೆ ಕೈಗಳು ಮಾಡಬೇಕು, ಅನಿಸಿಕೊಳ್ಳಬೇಕು ಅನ್ನೋ ಆಸೆ ಇಲ್ಲ. ನಿಮ್ಮಂಗೆ ಕಲ್ಲರು ಎಲ್ಲೂ ರಿಬ್ಬನ್ ಸ್ಕೂಲಿಗೆ ಹೋಗಬೇಕು ಅನ್ನೋ ಆಸೆ ಇಲ್ಲ. ಆ ಎಲ್ಲ ಆಸೆ ಕನಸುಗಳಿಗೆ ಬೆಂಕಿಡಲಾಗಿದೆ. ಕಾಮುಕರ ಅತ್ಯಂತ ಕ್ರೂರ ಕೈಗಳಿಂದ ಅತ್ಯಾಚಾರಕ್ಕೊಳಗಾಗಿದೆ. ಆ ಬಗ್ಗೆ ಮಾತನಾಡಬೇಕಾದವರು, ಆ ಬಗ್ಗೆ ಪ್ರಶ್ನೆ ಮಾಡಬೇಕಾದವರು, ಆ ಬಗ್ಗೆ ಪೆನ್ನುಗಳ ಮುಖಾಂತರವಾಗಿ ಬರೆಯಬೇಕಾದವರ ಕೈಗಳಿಗೆ ಏನಾಗಿದೆ ಗೊತ್ತಿಲ್ಲ. ಅದು ಯಾವ ಸರ್ಪ ಸುತ್ತುಕೊಂಡಿದೆಯೋ ಗೊತ್ತಿಲ್ಲ. ಹೇಳಬೇಕಾದ ನಾಲಿಗೆಗೆ ಬೀಗ ಹಾಕಲಾಗಿದೆ. ಮಾತನಾಡಬೇಕಾದಂತಹ ಮಾತುಗಳು ಕೂಡ ಮೌನವಾಗಿದೆ. ಇದನ್ನ ನೀವು ಪತ್ರಿಕಾರಂಗವನ್ನು ಚೂಸ್ ಮಾಡ್ತೀವಿ. ಅದು ಬೇರೆ ಯುದ್ಧ, ಬೇರೆ ಹೆಸರು ಶಿಖಂಡಿ ಯುದ್ಧ ಅಂತ ಕರೀತಾರೆ. ಸೊ ಫ್ರೀಡಂ ಟಿವಿ ಮೊದಲು
ಸೌಜನ್ಯ ಚರ್ಚೆಗೂ ಬರುವುದಕ್ಕೂ ಮೊದಲು ಆ ಭಾಗದಲ್ಲಿ 400 ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ. ಈಗ ಯಾಕೆ ಅತ್ಯಾಚಾರಗಳಾಗ್ತಾ ಇಲ್ಲ? 19 ವೇಳೆ ರಾಜ್ಯದಲ್ಲಿ ಬೆಂಕಿ, ಅದರರ್ಥ ನಾವು ಬೆಂಕಿ ಹಾಕಿದ್ದು ಅಂತಲ್ಲ, ಸತ್ಯವನ್ನು ತೆರೆದಿದ್ವಿ. ಅದಾದ ನಂತರ ಚರ್ಚೆಗಳಾಗಿ